ಬೆಂಗಳೂರಿನಲ್ಲಿ ಇವತ್ತು ದಿಢೀರ್ ಅಂತ ಮಳೆ ಸುರಿತು. ಹೀಗೆ ಬಂದು ಹಾಗೆ ಹೋದಂತ ಮಳೆರಾಯ ಭಾರಿ ಅವಾಂತರಗಳನ್ನ ಸೃಷ್ಟಿ ಮಾಡಿದ್ದಾನೆ. ರಸ್ತೆಗಳೆಲ್ಲ ಕೆರೆಗಳಾಗಿ ಮಾರ್ಪಟ್ಟಿದ್ವು. ಮಳೆ ಯಾವ್ಯಾವ ಏರಿಯಾದಲ್ಲಿ ಏನೆಲ್ಲ ಅವಾಂತರ ಮಾಡಿದೆ ಬನ್ನಿ ನೋಡೋಣ. ಬೆಂಗಳೂರಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಗೆ ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗಿದೆ. ಇದು ರಸ್ತೆನ ಇಲ್ಲ ಕೆರೆನ ಅನ್ನುವಂತ ಅನುಮಾನ ಸಹಜವಾಗಿ ಮೂಡುತ್ತೆ. ಇದೇನಾ ನಮ್ಮ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂತ ಅನುಮಾನ ಕೂಡ ಮೂಡುತ್ತೆ. ಎಲ್ಲೆಲ್ಲೂ ನೀರು ಕೆರೆಯಂತಾದ ರಸ್ತೆಗಳು, ಭಾರಿ ಮಳೆಗೆ ವಾಹನಗಳ ಮೇಲೆ ಬಿದ್ದಿರುವ ಮರ, ಬೈಕ್, ಕಾರು, ವಿದ್ಯುತ್ ಕಂಬ ಎಲ್ಲವೂ ಜಖಂ. ಇವೆಲ್ಲ ಇಂದು ಬೆಂಗಳೂರಿನಲ್ಲಿ ಕೆಲವೇ ನಿಮಿಷ ಸುರಿದ ಮಳೆಯ ಅವಾಂತರದ ದೃಶ್ಯ. ಬೆಂಗಳೂರಿನಲ್ಲಿ ಅಕಾಲಿಕ ಮಳೆಗೆ ಹಲವೆಡೆ ಅವಾಂತರ. ಮಹದೇವಪುರದಲ್ಲಿ ರಸ್ತೆ ಜಲಾವೃತ, ರಾಜಾಜಿನಗರದಲ್ಲಿ ಧರೆಗುರುಳಿದ ಮರ. ಈ ದೃಶ್ಯವನ್ನೊಮ್ಮೆ ನೋಡಿ. ಇದು ರಾಜಾಜಿನಗರದ ಮುಖ್ಯ ರಸ್ತೆಯ ದೃಶ್ಯ. ಸ್ಕಾರ್ಪಿಯೋ ಕಾರಿನ ಮೇಲೆ ಈ ಬೃಹತ್ ಮರ ಹೇಗೆ ಅಡ್ಡಲಾಗಿ ಬಿದ್ದಿದೆ ನೋಡಿ. ಮಧ್ಯಾಹ್ನ ವೇಳೆ ಸುರಿದ ಮಳೆಯಿಂದಾಗಿ ರಾಜಾಜಿನಗರದಲ್ಲಿ ಮರ ಉರುಳಿ ಬಿದ್ದಿದೆ. ಪರಿಣಾಮ ರಸ್ತೆ ಬದಿ ನಿಲ್ಲಿಸಿದ್ದ 2 ಕಾರ್ಗಳು ಜಖಂ ಆಗಿವೆ. ಅಲ್ಲದೆ ರಸ್ತೆ ಬದಿ ಪಾರ್ಕ್ ಮಾಡಲಾಗಿದ್ದ ಬೈಕ್ಗಳು ಕೂಡ ಪುಡಿ ಪುಡಿಯಾಗಿವೆ. ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬಗಳೆಲ್ಲ ರಸ್ತೆ ಮೇಲೆ ಮಕ್ಕಾಡೆ ಮಲಗಿವೆ. ಅಕಾಲಿಕ ಮಳೆಯಿಂದಾಗಿ ಮಹದೇವಪುರದ ಸ್ಥಿತಿಯಂತೂ ಹೇಳುತ್ತಿರದಾಗಿದೆ. ಭಾರೀ ಮಳೆಗೆ ಔಟರ್ ರಿಂಗ್ ರೋಡ್ ರಸ್ತೆ ಜಲಾವೃತವಾಗಿದೆ. ಗುಡುಗು ಸಹಿತ ಸುರಿದ ಮಳೆ ರಸ್ತೆ ಮೇಲೆ ನೀರು ನಿಂತು ವಾಹನ ಸವಾರರು ಪರದಾಡಿದ್ರು. ಇನ್ನು ರಸ್ತೆ ಮೇಲೆ ನೀರು ನಿಂತ ಪರಿಣಾಮ ಯಾವುದು ರಸ್ತೆ ಯಾವುದು ಗುಂಡಿ ಅನ್ನೋದೇ ಗೊತ್ತಾಗದೆ ವಾಹನ ಸವಾರರು ಒದ್ದಾಡಿದ್ರು. ರಸ್ತೆಯಲ್ಲಿ ದೊಡ್ಡ ಪ್ರಮಾಣದ ಗುಂಡಿಗಳೆಲ್ಲವೂ ಕೂಡ ಬಿದ್ದಿದೆ. ಮಳೆ ನೀರು ಕೂಡ ನಿಂತಿರುವಂತ ಕಾರಣದಿಂದಾಗಿ ಗುಂಡಿಗಳು ಕಾಣದೆ ಬೈಕ್ ಸವಾರರು ಅದ್ರ ಜೊತೆಗೆ ಕಾರು ಚಾಲಕರು ಒಂದು ರೀತಿಯಾಗಿ ಒದ್ದಾಡಬೇಕಾಗತ್ತೆ. ಸಾಕಷ್ಟು ಕಡೆಗಳಲ್ಲಿ ಬೈಕ್ ಸವಾರರು ಆಯಾ ತಪ್ಪಿ ಬೀಳೋದು ಕೂಡ ಉಂಟು. ಮಹದೇವಪುರ ವಲಯದ ಪೈಲೇಔಟ್ನ 1ನೇ ಮುಖ್ಯ ರಸ್ತೆ ಮತ್ತು 5ನೇ ಕ್ರಾಸ್ನ ರಸ್ತೆ ಜಲಾವೃತಗೊಂಡಿತ್ತು. ಅಲ್ಲದೆ ಮನೆಗಳಿಗೂ ಮಳೆ ನೀರು ನುಗ್ಗಿದ್ರಿಂದ ನಿವಾಸಿಗಳು ಪರದಾಡಿದ್ರು. ಇತ್ತ ಬಿಟಿಎಂ ಲೇಔಟ್ನಲ್ಲಿ ರಸ್ತೆಗಳು ಜಲಾವೃತಗೊಂಡು ಕೆರೆಯಂತಾಗಿದ್ವು. ಪರಿಣಾಮ ತಾವರೆಕೆರೆ ಮುಖ್ಯ ರಸ್ತೆಯಲ್ಲಿ ಸವಾರರು ನರಕ ಯಾತನೆ ಅನುಭವಿಸಿದ್ರು. ಮಳೆಯಿಂದಾಗಿ ಬೀದಿ ಬದಿ ವ್ಯಾಪಾರಕ್ಕೂ ಸಮಸ್ಯೆಯಾಯಿತು. ಸಿಎಸ್ಬಿ ಲೇಔಟ್ನಲ್ಲಿ ನೆಲಮಹಡಿ ಮನೆಗಳಿಗೆ ನೀರು ನುಗ್ಗಿತ್ತು. ಸಿಲ್ಕ್ ಬೋರ್ಡ್ನಲ್ಲಿ ಮಳೆ ಅವಾಂತರದಿಂದ ರಸ್ತೆ ಮೇಲೆ ನದಿಯಂತೆ ನೀರು ಹರಿದಿದೆ. ಮೆಜೆಸ್ಟಿಕ್, ಮಲ್ಲೇಶ್ವರಂ, ಶಾಂತಿನಗರ, ಕೆಆರ್ಪುರ, ಮೈಸೂರು ಬ್ಯಾಂಕ್ ಸರ್ಕಲ್, ಪೀಣ್ಯ ಸೇರಿದಂತೆ ಹಲವೆಡೆ ಮಳೆ ಅಬ್ಬರಿಸಿದೆ. ಕೆರೆಯಂತಾದ ಹಳೆಯ ವಿಮಾನ ನಿಲ್ದಾಣದ ರಸ್ತೆ, ಸರಿಯಾದ ವ್ಯವಸ್ಥೆ ಇಲ್ಲದೆ ಓಲ್ಡ್ ಏರ್ಪೋರ್ಟ್ ರೋಡ್ ರಸ್ತೆ ಕೆರೆಯಂತಾಗಿದೆ. ಚರಂಡಿಗಳು ಬ್ಲಾಕ್ ಆಗಿದ್ರಿಂದ ಅವಾಂತರವೇ ಸೃಷ್ಟಿಯಾಗಿತ್ತು. ಹೀಗಾಗಿ ಸ್ಥಳಕ್ಕೆ ಬಂದ ಪೊಲೀಸರು ಜೆಸಿಬಿ ಮೂಲಕ ಫುಟ್ಪಾತ್ ತೆರವುಗೊಳಿಸಿದ್ರು. ಕೇವಲ ಕೆಲವೇ ಹೊತ್ತು ಸುರಿದಂತಹ ಮಳೆಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗ್ತಿದ್ರೆ, ಜೊತೆಗೆ ಹಾನಿ ಆಗ್ತಾ ಇದ್ರೆ, ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ರೆ, ಇನ್ನು ದಿನಪೂರ್ತಿ ಮಳೆ ಆದ್ರೆ ಏನ್ ಕತೆ ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ರಾಜ್ಯದ ಹಲವೆಡೆ 4 ದಿನ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಸಿಕ್ಕಿದೆ. ಬೆಂಗಳೂರು ಪಶ್ಚಿಮ ವಲಯದಲ್ಲಿ 115 ಮಿಲಿಮೀಟರ್ನಿಂದ 204 ಮಿಲಿಮೀಟರ್ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆ ನೀಡಲಾಗಿದೆ. ಕರ್ನಾಟಕದ ಒಳನಾಡಿನಲ್ಲಿ ಒಂದು ಡೀಪ್ ಟ್ರಫ್, ಆಳವಾದ ಟ್ರಫ್ ಇದೆ ಮತ್ತು ಆಗ್ನೇಯ ಬಂಗಾಳ ಸಾಗರದ ಆಗ್ನೇಯ ದಿಕ್ಕಿನಿಂದ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಸಾಕಷ್ಟು ತೇವಾಂಶ ಸಿಗುವುದರಿಂದ ಹಾಟ್ ಏರು ಮತ್ತು ಮಾಯ್ಶ್ಚರ್ ಎರಡು ಕಂಬೈನ್ ಇಫೆಕ್ಟ್ ಆಗಿ ನಮಗೆ ಸಾಕಷ್ಟು ಮಳೆ ಬರುತ್ತೆ. ಬೆಂಗಳೂರಿನಲ್ಲಿ ಇವತ್ತು ಭಾರಿ ಮಳೆ ಆಗುವ ಸಾಧ್ಯತೆಗಳು ಇಲ್ಲ. ಆದರೆ ಸಾಧಾರಣವಾಗಿ ಮಳೆ ಆಗ್ಬೋದು. ಕೆಲವೊಂದು ಕಡೆ ಹೆವಿ ಸ್ಪೆಲ್ ಬರ್ಬೋದು ಅಷ್ಟೇ. ನಾಳೇನು ಭಾರಿ ಮಳೆ ಆಗುವ ಮುನ್ನೆಚ್ಚರಿಕೆಗಳಿಗೇನಿಲ್ಲ. ಒಂದು ರೀತಿಯಾಗಿ ಬೆಂಗಳೂರಲ್ಲಿ ಜನಜೀವನ ಅಸ್ತವ್ಯಸ್ತವಾಗುತ್ತೆ. ಹಾಗಾಗಿ ಮತ್ತಷ್ಟು ಪ್ರಮಾಣದಲ್ಲಿ ಮಳೆ ಆಗುವಂತಹ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ರಾಚಪ್ಪ ಜನಾಯಕ್, TV9 ಬೆಂಗಳೂರು.